ಹೊಸ ಶೂಸ್ ತೊಗೊಂಡೆ, ಕ್ಲಾನ್ ಕಡೆಯವರಿಂದ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈ ಶೂಸು. ಇವಾಗ ನಾನು DVನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದೆ ನೋಡಿ ನಮ್ಮ ಫರಾನ್ ಅವರ RS457 ವಿತ್ ದ ಫುಲ್ ಸಿಸ್ಟಮ್ ಆರೋ ಎಕ್ಸಾಸ್ಟ್. ನಮ್ಮ ಇವತ್ತು ಡೆಲಿವರಿನಾ? ಭುಜಾನು ಇಡ್ಬೋದು ಮಚ್ಚ. ಆ್ಯಕ್ಚುಲಿ ನಿನ್ನ ಬಾಡಿ ಫ್ರೇಮ್ಗೆ ಅದು ಇನ್ನೂ ಸೂಪರ್ ಆಗಿರುತ್ತೆ. ಸ್ಪೀಡೋಮೀಟ್ರ್ ಅಬ್ಸರ್ವ್ ಮಾಡಿ. Hello guys, very good morning and welcome back to my channel. Today is a Wednesday afternoon. ಟೈಮ್ ಬಂದ್ಬಿಟ್ಟು 12 ಕಾಲ್ ಆಗಿದೆ. ಸೊ ಗುಡ್ ಮಾರ್ನಿಂಗ್ ಟು ಯು ಗೈಸ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಟು ಮೀ. ಆಫೀಸ್ ಹತ್ರ ಇದ್ದೀನಿ, ಅಲ್ಲಿದೆ ನಾನು R3. ಸೊ ಇವಾಗ ಬಂದುಬಿಟ್ಟು ನಾನು DVನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ, ಯಾಕೆ ಮೀಟ್ ಮಾಡ್ತಾಯಿದ್ದೀನಿ, ಪ್ರತಿಯೊಂದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಗೆಟ್ ದ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾನು ನಿನ್ನೆ ಅಷ್ಟೇ ಹೊಸ ಶೂಸ್ ತೊಗೊಂಡೆ, ಕ್ಲಾನ್ ಕಡೆಯವರಿಂದ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈ ಶೂಸು. ಸೊ ದೀಸ್ ಆರ್ ಎವ್ರಿ ಡೇ ರೈಡಿಂಗ್ ಬೂಟ್ಸ್. ಆ್ಯಂಡ್ ತುಂಬ ದಿನದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೆ. ನಾನು ಎವ್ರಿ ಡೇ ಒಂದು 30 to 40 ಕಿಲೋಮೀಟರ್ಸ್ ಕಮ್ಯೂಟ್ ಮಾಡ್ತೀನಿ, ಮನೆ, ಆಫೀಸು, ಬಿಸ್ನೆಸ್ ಅಂತ. ಸೊ ಬೈಕ್ನೇ ನಾನು ಯೂಸ್ ಮಾಡೋದು, ಕಾರ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಟ್ರಾಫಿಕಲ್ಲಿ ಬೈಕಲ್ಲಿ ಒಂದು ಅರ್ಧ ಅವರಲ್ಲಿ ಆಗೋ ಕೆಲಸ ಕಾರಲ್ಲಿ ಒಂದು 1 hour ತೊಗೊಳುತ್ತೆ. ಅದರಿಂದ ಒಂದು ಒಳ್ಳೆ ರೈಡಿಂಗ್ ಬೂಟ್ಸ್ ಬೇಕು ಅಂತ ರಿಸರ್ಚ್ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಬೂಟ್ ಸಿಕ್ತು. ಸೊ ನೆನ್ನೆನೇ ಡೆಲಿವರ್ ಆಗಿದ್ದು. ಆ್ಯಂಡ್ ಇವತ್ತು ಬೆಳಗ್ಗೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 4-5 hours ಆಯಿತು. ಇನಿಷಿಯಲ್ ಇಂಪ್ರೆಷನ್ಸ್ ಹೇಳಬೇಕಂದ್ರೆ ಇಟ್ ಇಸ್ ಪ್ರಿಟಿ ಕಂಫರ್ಟಬಲ್. ಆ್ಯಂಡ್ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಆ್ಯಂಡ್ ಹಿಂದೆಗಡೆ ಒಂದು ರಿಫ್ಲೆಕ್ಟಿವ್ ಪ್ಯಾಚ್ ಸಿಗುತ್ತೆ. ಆ್ಯಂಡ್ ಈ ಕಲರ್ ಏನಿದೆಯಲ್ಲ, ಗ್ರೇ ಕಲರು, ಇದು ನೀವು ಚೂಸ್ ಮಾಡ್ಕೋಬೋದು. ಗ್ರೇ, ಬ್ಲೂ, ರೆಡ್, ತುಂಬ ಆಪ್ಷನ್ಸ್ ಇದೆ. ಅವ್ರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು 4000 rupees ಕೊಟ್ಟು ತೊಗೊಂಡೆ. ಸೊ ಇಟ್ಸ್ ಎ ಗುಡ್ ಲುಕಿಂಗ್ ಶೂ. ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇದು ಜೀನ್ಸ್ ನಾವು ಹಿಂಗೆ ಟಕ್ಕಿನ್ ಮಾಡ್ತೀವಲ್ಲ, ಅದು ಹಂಗೆ ಇರೋಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಹಿಂಗೆ ಈಚೆ ಬಂದುಬಿಡುತ್ತೆ. ಫಾರ್ಮಲ್ಸ್ಗೆ ಇದು ಅಷ್ಟು ನೀಟಾಗಿ ಸೆಟ್ ಆಗೋಲ್ಲ. ಬಟ್ ನೀವೇನಾದ್ರು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ್ರೆ ಓಕೆ, ಯು ಕ್ಯಾನ್ ವೇರ್ ಇಟ್ ಎವ್ರಿ ಡೇ. ಆ್ಯಂಡ್ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ, ದೀಸ್ ಆರ್ ವೆರಿ ವೆರಿ ಲೈಟ್ ವೇಟ್. ಆ್ಯಂಡ್ ಇಲ್ಲೂ ಅಷ್ಟೇ ಆ್ಯಂಕಲ್ ಪ್ರೊಟೆಕ್ಷನ್ನು ಇದೆ ಇಲ್ಲಿ. ಆ್ಯಂಡ್ ಇಲ್ಲೂ ರೀಇನ್ಫೋರ್ಸ್ಮೆಂಟ್ ಇದೆ. ಸೊ ಒಳ್ಳೆ ಶೂಸು. ನೋಡೋಣ ಲಾಂಗ್ ಟರ್ಮಲ್ಲಿ ಯಾವ ರೀತಿ ಇದು ಬಾಳಿಕೆ ಬರುತ್ತೆ ಅಂತ. ಸೊ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಗೆಟ್ ದ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂದರೆ, ನಮ್ಮ R3ಗೆ ನಾನು ಗ್ರಿಪ್ ಪೀಸ್ ಹಾಕ್ಸಿದ್ದೀನಿ. ನೋಡ್ಬೋದು, ಇದು ಸಾಫ್ಟ್ ಗ್ರಿಪ್ಸು. ಸೊ ಒಂದು ಸ್ವಲ್ಪ ಕಮಿಟೆಡ್ ಇದೆಯಲ್ಲ, ಇದು ಹಾಕ್ಸಿರೋದ್ರಿಂದ ಒಂಚೂರು ಕಂಫರ್ಟಬಲ್ ಆಯ್ತು ಇವಾಗ. ಆ್ಯಂಡ್ ಪ್ಲಸ್ ರೆಡ್ ಲೈನ್ ಮಾಡಬೇಕಾದ್ರೆ ಈ ಮೈನ್ಯೂಟ್ ವೈಬ್ರೇಷನ್ಸ್ ಏನಿರುತ್ತಲ್ಲ, ಅದೆಲ್ಲ ಒಂಚೂರು ಅವಾಯ್ಡ್ ಮಾಡುತ್ತೆ. ಸೊ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ KR ರೋಡಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 2000 ರೂಪಾಯಿ ಆಯಿತು. ಆ್ಯಂಡ್ ಇವಾಗ ನಾನು DVನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. NAFS ಮೋಟರ್ಸ್, ನಮ್ಮ ಫರಾನ್ ಅವ್ರದ್ದು ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ ಶೋರೂಮ್ ಇದೆಯಲ್ಲ, ಅಲ್ಲಿ ಮೀಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರೂ ಗೊತ್ತಿರ್ಬೋದು, ನಮ್ಮ DV ಅವರು ಸಲಗಾನ ಸೇಲ್ಗೆ ಇಟ್ಟಿದ್ದಾರೆ. ಆ್ಯಂಡ್ ಅದು ರೀಪ್ಲೇಸ್ಮೆಂಟ್ ಬೈಕ್ ಹುಡುಕ್ತಾ ಇದ್ದಾರೆ ಇವಾಗ. ಸೊ ಇವರು ಆಲ್ಮೋಸ್ಟ್ ಒಂದು 3 ಸೂಪರ್ ಬೈಕ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಸೊ ಆ ಶಾರ್ಟ್ ಲಿಸ್ಟ್ ಆಗಿರೋ 3 ಬೈಕ್ಸಲ್ಲಿ ಒಂದು ಬೈಕ್ ಬಂದ್ಬಿಟ್ಟು NAFS ಮೋಟರ್ಸಲ್ಲಿದೆ. ಅದು ಯಾವ ಬೈಕ್ ಏನು ಅಂತ ನಾನೇನು ರಿವೀಲ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ನಾನು ತೋರಿಸ್ತೀನಿ ಬೈಕ್ಸ್ನ, ನೀವೇ ಗೆಸ್ ಮಾಡಿ ಅದು ಯಾವ ಬೈಕ್ ಆಗಿರ್ಬೋದು ಅಂತ. ಮಿಕ್ಕಿರೋ ಡೀಟೇಲ್ಸ್ ಎಲ್ಲ ನಿಮಗೆ DV ಗಾಡಿ ತೊಗೊಂಡ್ಮೇಲೆ ಅವ್ರ ಚಾನಲಲ್ಲೇ ಗೊತ್ತಾಗುತ್ತೆ. ಸೊ ಸರ್ಪ್ರೈಸ್ ಫ್ಯಾಕ್ಟರ್ ಹಂಗೆ ಇರಲಿ ಅಂತ ಐ ಆಮ್ ನಾಟ್ ರಿವೀಲಿಂಗ್ ಇಟ್. ಆ್ಯಂಡ್ ನಮ್ಮ ಫರಾನ್ ಅವರು ಅಷ್ಟೇ, ಅವರು RS457 ಏನಿದೆಯಲ್ಲ, ಅದಕ್ಕೆ ಫುಲ್ ಸಿಸ್ಟಮ್ ಆರೋ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಸೊ ಆ ಗಾಡಿನೂ ಆ್ಯಕ್ಚುಲಿ ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ. ಇವತ್ತು ಅದನ್ನು ನೋಡ್ಬಿಡ್ಬೋದು. ಆ್ಯಂಡ್ ಇದೆಲ್ಲ ಅಲ್ಲದೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ನಾವು ಜಾನ್ವರಿಯಲ್ಲಿ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನಾರ್ತ್ ಇಂಡಿಯಾದು. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಡಿಸ್ಕಷನ್ಸ್ ಮಾಡಿ ಫೈನಲೈಸ್ ಮಾಡಬೇಕು. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ವರ್ಷ ಜನವರಿಯಲ್ಲಿ ನಿಮಗೆ ಗೊತ್ತು, ನಾವು ರಾಜಸ್ಥಾನ್, ಗುಜರಾತ್ ರೈಡ್ ಮಾಡಿದ್ವಿ ಅಂತ. ಸೊ ಅದೇ ಟೈಮ್ ಲೈನಲ್ಲಿ ಮಾಡೋಣ ಅಂತ, ನ್ಯೂ ಇಯರ್ಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ನಥಿಂಗ್ ಇಸ್ ಫೈನಲೈಸ್ಡ್ ಆ್ಯಸ್ ಆಫ್ ನೌ. ಸೊ ಒಂದು ಸತಿ ಅದು ಫೈನಲೈಸ್ ಆದಮೇಲೆ ನಿಮಗೆ ಪ್ಲ್ಯಾನ್ ಡೀಟೇಲ್ಸ್ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ಇನ್ನು ನನ್ನ ರೀಸೆಂಟ್ ವೀಡಿಯೋ R3 ಅಲ್ಲಿ ನಾನು 6Rನ ಚೇಸ್ ಮಾಡಿದ್ನಲ್ಲ, ಆ ಪರ್ಟಿಕ್ಯುಲರ್ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಫಾರ್ ಆಲ್ ದ ಅಪ್ರಿಸಿಯೇಷನ್. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಗಾಡಿನ ಓಡಿಸ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಓಡಿಸಿ. ನಾನು ಆ ಪರ್ಟಿಕ್ಯುಲರ್ ವೀಡಿಯೋನ ಬಂದುಬಿಟ್ಟು ಹೈದ್ರಾಬಾದ್ ಹೈವೇ, ಎಸ್ಪೆಷಲಿ ಬಾಗೇಪಲ್ಲಿ ಟೋಲ್ ಆದಮೇಲೆ ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ ಗಾಡಿನ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಅಷ್ಟು ಜಾಸ್ತಿ ಇರೋದಿಲ್ಲ ಬಾಗೇಪಲ್ಲಿ ಆದಮೇಲೆ. ಸೊ ಆ ಥರ ಎಲ್ಲಿ ಟ್ರಾಫಿಕ್ ಇರಲ್ವೋ ಅಂಥ ಜಾಗದಲ್ಲಿ ನೋಡಿಕೊಂಡು ಗಾಡಿನ ಓಡಿಸಿ. ಆ್ಯಂಡ್ ಎಲ್ಲ ಜಾಗದಲ್ಲಿ ನೀವು ರ್ಯಾಶಾಗಿ ಓಡಿಸ್ಬೇಡಿ. ಬಿಕಾಸ್ ಒಂದು ಸತಿ ಏನಾದರೂ ಮಿಸ್ಹ್ಯಾಪ್ ಆದರೆ, ಟ್ರಸ್ಟ್ ಮೀ, ಯು ವಿಲ್ ಬಿ ರಿಗ್ರೆಟಿಂಗ್ ಇಟ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಈ ಸೇಫ್ಟಿನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಇಲ್ಲಿಂದ ನಾನು ಆಗಲೇ ಹೇಳ್ದಂಗೆ ಫರಾನ್ ಅವ್ರ ಶೋರೂಮ್ಗೆ 45 ಮಿನಿಟ್ಸ್ ಇದೆ. ಸೊ ಬನ್ನಿ, ಫರಾನ್ ಶೋರೂಮ್ಗೆ ಹೋಗ್ಬಿಟ್ಟು ವಿಲ್ ಚೆಕ್ಔಟ್ ದ ಬೈಕ್ಸ್ ಆ್ಯಂಡ್ ಮೀಟ್ ಡಿ.ವಿ. ಓಕೆ, ಇದೇನೆ NAFS ಮೋಟರ್ಸ್. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮಹೇಂದ್ರ ಮೋಜೋ ಐತಲ್ಲ, ಅದ್ರ ಶೋರೂಮು. ಬಟ್ ಇವಾಗ ಇವರು ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ ಶೋರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ವೆಲ್ಕಮ್ ಟು NAFS ಮೋಟರ್ಸ್. ಇನ್ನು ಡಿ.ವಿ ಬಂದಿಲ್ಲ ಅನ್ಸುತ್ತೆ. ಇಲ್ಲಿದೆ ನೋಡಿ ನಮ್ಮ ಫರಾನ್ ಅವರ RS 457 ವಿತ್ ದ ಫುಲ್ ಸಿಸ್ಟಮ್ ಆ್ಯರೋ ಎಕ್ಸಾಸ್ಟ್. ಇವಾಗ ದ ಬೈಕ್ ಲುಕ್ಸ್ ಕಂಪ್ಲೀಟ್. ಸ್ಟಾಕಲ್ಲಿ ಅಂಡರ್ ಬೆಲಿ ಬರುತ್ತೆ, ಬಟ್ ಈ ಎಂಡ್ ಕ್ಯಾನ್ ಬಂದರೆ ಆ ಸೂಪರ್ ಬೈಕ್ ಫೀಲ್ ಬರೋದು, ಅಂದರೆ ಆ ಬಿಗ್ ಬೈಕ್ ಸೂಪರ್ ಸ್ಪೋರ್ಟ್ ಫೀಲ್ ಬರೋದು. ಬಂದೆ ಮಚ್ಚ, ನಾನು ರೀಚ್ ಆದೆ. ಓಕೆ ಓಕೆ, ಬಾ ಬಾ ಬಾ. ಸರಿ ಸರಿ, ಬಾ. ಸೊ ಗೈಸ್, ಡಿ.ವಿ ಬಂದಾಯಿತು, ಬನ್ನಿ ಮಾತಾಡ್ಸೋಣ. ಹಾಯ್ ಫರಾನ್. ಹಾಯ್, ವಾಟ್ಸ್ ಅಪ್, ಹೌ ಯು? ನಮ್ಮ ಡಿ.ವಿ ಇದ್ದಾರೆ. ನಮ್ಮ ಇವತ್ತೇ ಡೆಲಿವರಿನಾ? ಆ್ಯಂಡ್ ಇಲ್ಲಿ ನಮ್ಮ ಸ್ಯಾಮ್ ಇದ್ದಾರೆ. ಸೊ ಈ ಗಾಡಿ ತೊಗೋಬೋದು ಅಥವಾ ಆ ಗಾಡಿ ತೊಗೋಬೋದು ಅಥವಾ ಈ ಗಾಡಿ ತೊಗೋಬೋದು ಗೊತ್ತಿಲ್ಲ. ಬಟ್ ಕಲೆಕ್ಷನ್ ನೋಡಿ ಹೆಂಗಿದೆ. ಹಾಂ ಹೌದು, ಎರಡು ಕಡೆ ಬೇರೆ ಬೇರೆ ಬೈಕ್ಸ್ ಇದೆ. ಸೊ ಇಲ್ಲಿ ದರ್ ಇಸ್ ಒನ್ ಬೈಕ್ ವಿಚ್ ಡಿ.ವಿ ಆರ್ ಶಾರ್ಟ್ ಲಿಸ್ಟೆಡ್. ಬಟ್ ಅಪಾರ್ಟ್ ಫ್ರಮ್ ದಟ್ ಸ್ಟಾಕ್ ನೋಡಿ ಹೆಂಗಿದೆ ಅಂತ. ಸೊ ಟೂರರಿಂದ ಹಿಡಿದು ಸೂಪರ್ ಸ್ಪೋರ್ಟ್ ಎಲ್ಲನೂ ಸಿಗುತ್ತೆ ನಮ್ಮ ಫರಾನ್ ಅವ್ರ ಶೋರೂಮಲ್ಲಿ. ಯಾವತ್ತೂ ಭುಜಾನ ಇಟ್ಟಿಲ್ಲ. ಭುಜ ಇಡೋಣ? ಭುಜಾನು ಇಡ್ಬೋದು ಮಚ್ಚ. ಆ್ಯಕ್ಚುಲಿ ನಿನ್ನ ಬಾಡಿ ಫ್ರೇಮ್ಗೆ ಅದು ಇನ್ನೂ ಸೂಪರ್ ಆಗಿರುತ್ತೆ. ಪ್ಲಸ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಇದೆ, ಶಿಫ್ಟ್ರು, ಬ್ಲಿಪ್ಪರು. 10 levels of traction control ಇದೆ. ಯಾ, 10 levels of traction control. Cruise control. Big, massive. ಬಟ್ ಕ್ಯಾಚ್ ಏನು ಗೊತ್ತಾ, ಅಲ್ಲಿ ಆ ಗಾಡಿಗಿಂತ ಈ ಗಾಡಿ ಕಾಸ್ಟ್ಲಿ. ಹೌದು, ಇದು V2. ಬೀಟ್ ಯೂಸ್ಡ್ ಆರ್ ನ್ಯೂ ಇದೆ, ಅವರು ಅದಕ್ಕಿಂತ ಎಕ್ಸ್ಪೆನ್ಸಿವ್. ಸೊ ಯಾರ್ಯಾರು ಗೊತ್ತಿಲ್ವೋ, ಇದು ಡುಕಾಟಿ ಪ್ಯಾನಿಗಾಲೆ V2, ಇದು V4 ಅಲ್ಲ. V4 ಕೂಡ ಅಲ್ಲ ಅದು. ಹೊರಗಡೆನೂ ಗಾಡಿಗಳಿದೆ. ಸೊ ನಮ್ಮ ಫರಾನ್ ಅವ್ರ ಶೋರೂಮಲ್ಲಿ ಒಂದು ಅಶ್ಯೂರೆನ್ಸ್ ಏನಂದರೆ, ಎಲ್ಲ ಗಾಡಿಗಳು ಚೆಕ್ ಮಾಡಿ ಕಂಡೀಷನ್ ಇರೋ ಗಾಡಿಗಳನ್ನೇ ಸೇಲಿಗೆ ತೊಗೊಂಬರೋದು. ಆ್ಯಂಡ್ ಈಸ್ ಅ ವೆರಿ ಟ್ರಸ್ಟೆಡ್ ಡೀಲರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದು ನೀವು ಗಾಡಿಗಳು ತೊಗೊಂಡ್ರೆ ಯಾವುದೇ ರೀತಿಯ ಬ್ಯಾಕ್ ಚೆಕಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ನೀವು ಮಾಡ್ಕೋಬೋದು ಆಮೇಲೆ. ಸೊ NAFS ಮೋಟರ್ಸ್ ಅಂತ ಲೊಕೇಶನ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇವಾಗ ಬಂದುಬಿಟ್ಟು ನಮ್ಮ ಫರಾನ್ ಅವ್ರದ್ದು RS 457 ಒಂದು ರೌಂಡ್ ತೊಗೊಳೋಣ. ಮೈ ಫ್ರೆಂಡ್, ಶೋರೂಮೆಲ್ಲ ನೋಡಿದ್ರಲ್ಲ, ಇವಾಗ ಗಾಡಿನ ಒಂದು ರೌಂಡ್ ತೊಗೊಳೋಣ. ನಮ್ಮ ಫರಾನ್ ಅವ್ರ RS 457ನಲ್ಲಿ ಫುಲ್ ಸಿಸ್ಟಮ್ ಆ್ಯರೋ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಪಿಸ್ತಾ GP ರೈಟ್ ಬ್ರೋ? Pista GP, right? This is Aero Pista exhaust. Only Pista. GP is only RS V4. RS V4, okay. That's Pista GP. Full system exhaust. Full system, and this is the only bike to have this exhaust in India right now. In India right now it's the only one. And Brembo ಇದನ್ನು ಅಪ್ಗ್ರೇಡ್ ಮಾಡಿಸಿದ್ದಾರೆ.
ವಿಚ್ ಇಸ್ ದಿಸ್ ಬ್ರೋ? RCS, this is Brembo RCS 15 Corsa Corta. ಓಕೆ So this has adjustability for reach and bite also. ಓಕೆ ಆ್ಯಂಡ್ ಇವನ್ ದ ಮಾಸ್ಟರ್ ಸಿಲಿಂಡರ್ ಇಸ್ ಅಪ್ಗ್ರೇಡೆಡ್. Master cylinder comes along with it, and this is .5 brake fluid. .5. So .5 is in this color only? Yeah, liquid moly is in this color. Okay, okay, okay. Matches the bike also. No? Yeah. Yes bro, true. ಹಾಂ ತುಂಬಾ ತಿಕ್ಕಿರುತ್ತಿದೆ. ಬಟ್ ಏನಾಗುತ್ತೆ ಅಂದರೆ ಆ ರೆಡ್ ಲೈನಲ್ಲಿ ವೈಬ್ರೇಷನ್ಸ್ ಬರುತ್ತಲ್ಲ, ಅದೊಂದು ಚೂರು ಮಾಸ್ಕ್ ಆಗುತ್ತೆ. ಹಾಂ ಸ್ವಲ್ಪ ಕಮ್ಮಿ ಮಾಡುತ್ತೆ. ಬರೀ ಕೈಲಿ ಓಡಿಸೋಕೆ ಚೆನ್ನಾಗಿದೆ. ಹೌದು ಸಿಟಿ ರೈಡಿಂಗ್ಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿ. ಹೌದು ಗುರು, ಆ್ಯಕ್ಚುಲಿ ಅದು ತುಂಬ ಕಂಫರ್ಟಬಲ್, ಟೂರಿಂಗ್ ಮಾಡ್ಬೋದು ಆರಾಮಾಗಿ. ಇದು ಇನ್ನೂ ಕಮಿಟೆಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಹೌದು. ಸೊ ಆಲ್ಮೋಸ್ಟ್ ಇದು ಒಂಥರ ಸ್ಟೇಜ್ 2 ಗಾಡಿನೇ ಅಂದ್ಕೊಳ್ಳಿ, ಯಾಕಂದರೆ ಏರ್ ಫಿಲ್ಟರ್ ಹಾಕ್ಸಿದ್ದಾರೆ ಸ್ಪ್ರಿಂಟ್ದು, ಅದಾದಮೇಲೆ ಗ್ಯಾಬ್ರೋ ರೇಸಿಂಗ್ದು ಅಪ್ ಮ್ಯಾಪ್ ಹಾಕ್ಸಿದ್ದಾರೆ. ಫುಲ್ ಟ್ಯೂನ್ಡಾಗಿ ಸೂಪರಾಗಿದೆ ಗಾಡಿ. ಬ್ರೇಕ್ ಪ್ಯಾಡ್ಸೂ ಅಷ್ಟೇ, ಇವ್ರು ಮೋಸ್ಟ್ ಪ್ರಾಬ್ಲಿ ಬ್ರೆಂಬೋದು ಯಾವುದೋ ಹಾಕಿರಬೇಕು, ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್ ಏನೋ ಹಾಕಿರಬೇಕು. ಅದಾದಮೇಲೆ ಕ್ವಿಕ್ ಶಿಫ್ಟರ್ ಬ್ಲಿಪ್ಪರ್ ಇದೆ ಇದರಲ್ಲಿ. ಥಿಂಕ್ ದ ಬೈಕ್ ಇಸ್ ಫುಲ್ಲಿ ಲೋಡೆಡ್. ಆಮೇಲೆ ಇದು ಏನೋ ಚೇಂಜ್ ಮಾಡಿಸಿದ್ದಾರೆ ನೋಡಿ, ಕ್ಲಚ್ ಲೀವರು. ಫಸ್ಟ್ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಬಿಡೋಣ. ಸಖತ್ ಸ್ವೀಟಾಗಿದೆ ಗುರು. ಈ ಗಾಡಿ ಸೌಂಡು ನಂಗೆ ತುಂಬ ಇಷ್ಟ. R3 ನಂಗೆ ಅಷ್ಟು ಇಷ್ಟ ಇಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಇವೊಂದು ಐ ಆಮ್ ಆನ್ ಓನರ್. ಇದು ನೋಡಿ, ಇಟ್ ಈಸ್ ನಾಟ್ ದಟ್ ಸ್ವೀಟ್ ಸೌಂಡಿಂಗ್, ಇದು ಸೂಪರಾಗಿದೆ ಕೇಳಿಸ್ಕೊಳ್ಳೋಕ್ಕೆ. ನೋಡಿ, ಸೊ ಇದೆಷ್ಟು ಸ್ವೀಟಾಗಿದೆ ಅಂದರೆ ಲಾಂಗ್ ರೈಡ್ಸಲ್ಲೂ ಅಂಥ ಇರಿಟೇಟ್ ಆಗೋಲ್ಲ. ನನ್ನ ಗಾಡಿದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇರಿಟೇಟ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ನಾರ್ತ್ ಇಂಡಿಯಾ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ, ಆವಾಗ ಎಕ್ಸಾಸ್ಟ್ ಸ್ಟಾಕ್ ಹಾಕ್ಸ್ಬಿಡ್ತೀನಿ. ಯಾ ಬ್ರೋ, ಕೆನ್ ಪ್ಲೀಸ್ ಗಾಡಿ ಆಫೇ ಮಾಡಿಲ್ಲ. ಸೊ R3ಗೆ ಇದು ಕಂಪೇರ್ ಮಾಡಿದ್ರೆ ಇದು ಇನ್ನೊಂದು ಲೆವೆಲಲ್ಲೇ ಇದೆ. ಇದು ಇಷ್ಟಲ್ಲೇ ಹೇಳ್ಬಿಡ್ತೀನಿ ನಾನು, ಯಾಕಂದರೆ ಸ್ಟಾಕ್ ಬೈಕ್ ಈಸ್ ಓನ್ಲಿ ಮಚ್ ಬೆಟರ್ ದೆನ್ R3 ಸ್ಟ್ರೇಟ್ ಲೈನ್ ಪರ್ಫಾರ್ಮೆನ್ಸಲ್ಲಿ. ಆ್ಯಂಡ್ ವಿತ್ ಆಲ್ ದಿಸ್ ಅಪ್ಗ್ರೇಡ್ಸ್ ಅದು ಕಾಂಪಿಟೇಷನ್ನೇ ಇಲ್ಲ ಈ ಗಾಡಿಗೆ. ಜಸ್ಟ್ ಸ್ಪೀಡೋಮೀಟ್ರ್ ಅಬ್ಸರ್ವ್ ಮಾಡಿ. ಸಖತ್ ಕೇರ್ಫುಲ್ ಆಗಿರಬೇಕು. ಡೌನ್ ಶಿಫ್ಟ್ ಅದನ್ನು ಬ್ಯೂಟಿಫುಲ್. ಸೊ ಈ ಸೆಟಪ್ಪಲ್ಲಿ MMRT ಓಡಿಸೋಕ್ಕೆ ಕ್ರೇಜಿಯಾಗಿರುತ್ತೆ ಈ ಗಾಡಿ. MMRT ಅಥವಾ ನಮ್ಮ ಬ್ರೆನ್ ಅವ್ರದ್ದು ಹೊಸದು ಒಂದು ರೇಸ್ ಟ್ರ್ಯಾಕ್ ಓಪರ್ ಆಗ್ತಿದೆಯಲ್ಲ, ಬ್ರೆನ್ ರೇಸ್ವೇ ಅಂತ, ಅದರಲ್ಲಿ ಒಳ್ಳೆ ಮಜಾ ಮಾಡ್ಬೋದು. ಫರಾನು ಗಾಡಿಗಳ ಮೇಲೆ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಗುರು. ಬೆಸ್ಟ್ ಆಫ್ ದ ಬೆಸ್ಟನ್ನು ಹಾಕ್ಸೋದು. ಆ್ಯಕ್ಚುಲಿ ಈ ಗಾಡಿಗೆ 1.25 ಲಕ್ಷ ಕೊಟ್ಟು ಎಕ್ಸಾಸ್ಟ್ ಹಾಕ್ಸೋ ಅವಶ್ಯಕತೆ ಇರಲಿಲ್ಲ, ಬಟ್ ಹಿ ಹ್ಯಾಸ್ ಗಾನ್ ಫಾರ್ ಇಟ್.
ಅವ್ರ ಪ್ಯಾಷನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಷ್ಟೇ. ಪ್ರತಿಯೊಂದೂ ನೋಡಿ, ಈ ಬ್ರೇಕ್ ಫ್ಲೂಯಿಡಿಂದ ಹಿಡಿದು ಮಾಸ್ಟರ್ ಸಿಲಿಂಡ್ರು, ಬ್ರೆಂಬೋ ಕೋರ್ಸಾ ಕೋರ್ಟ, ಶಿಫ್ಟ್ರು ಬ್ಲಿಪ್ಪರು, ಎಕ್ಸಾಸ್ಟು, ಅಪ್ ಮ್ಯಾಪು, ಪಕ್ಕಾ ಟ್ರ್ಯಾಕ್ ಸೆಟಪ್ ಇದು. ಸೊ ಎನಿವೇಸ್, ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಏನಾದರೂ ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ಸ್ ಬೇಕು ಅಂದರೆ ಪ್ಲೀಸ್ ವಿಸಿಟ್ NAFS ಮೋಟರ್ಸ್. ಫರಾನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್ ಇನ್ ಚೂಸಿಂಗ್ ದ ಬೆಸ್ಟ್ ಬೈಕ್. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.